ಕರ್ತನಲ್ಲಿ ಪ್ರೀತಿಯುಳ್ಳ ಆಸರಿಯ ಟಿವಿ ವೀಕ್ಷಕರಿಗೆ ಮತ್ತೊಂದು ಸಾರಿ ಸಭೆಗೆ ಪ್ರವಾದನೆಯ ಸ್ವರ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಸಭೆಯ ಕುರಿತಾಗಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಮುಂದಿನ ಸಭೆ ಹೇಗೆ ಆಗಬೇಕು ದೇವರ ದೃಷ್ಟಿಯಲ್ಲಿ, ಈಗಿನ ಕಾಲದ ಸಭೆ ಹೇಗಿದೆ, ಈಗಿನ ಕಾಲದ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕು, ಮತ್ತು ಮುಂದಿನ ಕಾಲ ಈ ಸಭೆಗಾಗಿ ದೇವರು ಏನು ಮಾಡ್ತಾ ಇದ್ದಾರೆ ಎಂಬ 5 ಅಂಶಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಈಗಾಗಲೇ ನಾವು ದೇವರ ಕೃಪೆಯಿಂದ 3 ಅಂಶಗಳ ಮುಗಿಸಿ 4ನೇ ಅಂಶವನ್ನು ಧ್ಯಾನಿಸ್ತಾ ಇದ್ದೇವೆ. ಈಗಿನ ಕಾಲದ ಸಭೆಯು ಭವಿಷ್ಯಕ್ಕೆ ಏನು ಮಾಡಬೇಕು ಎಂಬುದಾಗಿ. ಅದರೊಂದನೇದಾಗಿ ಸಭೆಯು ಶುದ್ಧೀಕರವಾಗಬೇಕು, ಸಭೆಯು ದೇವರ ಸಂಬಂಧದಲ್ಲಿ ಬೆಳೆಯಬೇಕು, ಸಭೆಯು ದೇವರ ಸೇವಕರ ಐಕ್ಯತೆಯಲ್ಲಿರಬೇಕು, ಸಭೆ ವಿಶ್ವಾಸಿಗಳು ದೇವರ ಐಕ್ಯದಲ್ಲಿ ಬೆಳೆಯಬೇಕು ಎಂಬುದಾಗಿ. ಹಾಗೆಯೇ ಸಭೆಯು ಲೋಕಕ್ಕೆ ಆಶೀರ್ವಾದವಾಗಿರಬೇಕು ಎಂಬುದಾಗಿ. ಅದರಲ್ಲಿ ನಾವು ಇವತ್ತು 6ನೆಯ ಭಾಗವಾಗಿ ಆ ಆಶೀರ್ವಾದಗಳನ್ನು ನಮ್ಮೊಳಗಿಟ್ಟುಕೊಳ್ಳದೆ ಅದು ಲೋಕಕ್ಕೆ ನಾವು ಬಿಡುಗಡೆ ಮಾಡಬೇಕು ಎಂಬುದಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಯಸ್ತೇನೆ. ದೇವರ ಕೃಪೆಯಿಂದ ಇವತ್ತು 27ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಹಾಗಾದರೆ ದೇವರು ನಿನ್ನನ್ನು ಸಕಲ ವಿಧವಾದ ಆಶೀರ್ವಾದಗಳಿಂದ ತುಂಬಿದ್ದಾರೆ. ಎಫೆಸ 1:3 ಅಬ್ರಹಾಮನ ಆಶೀರ್ವಾದಗಳನ್ನು ನಿನ್ನ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಗಲಾತ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14ನೇ ವಚನ. ಹಾಗೆ ಕ್ರಿಸ್ತ ಯೇಸುವಿನಿಂದ ಸರ್ವ ಸಂಪೂರ್ಣತೆಯೂ ನಿನ್ನ ಒಳಗೆ, ಯಾರ ಒಳಗೆ? ನಿನ್ನ ಒಳಗೆ ಅವತರಿಸಿ ವಾಸ ಮಾಡ್ತಾ ಇದೆ, ಬೇರೆ ಎಲ್ಲೋ ಅಲ್ಲ, ನಿನ್ನ ಒಳಗೆ. ಹಾಗಾದರೆ ನೀನು ಏನು ಮಾಡಬೇಕು? ಅದು ಮಾತ್ರವಲ್ಲ, ನೀನು ಭೂಲೋಕದ ಪರಲೋಕವೇ ಆಗಿದೆಯಾ. ಭೂಲೋಕದ ಪರಲೋಕ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 21ನೇ ವಚನ. ಭೂಲೋಕದ ಪರಲೋಕವೇ ಆಗಿದೆಯಾ. ಹಾಗಾದರೆ ಈ ಆಶೀರ್ವಾದವು ನಿನಗಾಗಿಯಾ? ಹೌದು, ನಿನಗಾಗಿಯೇ. ನಿನಗೆ ಬೇಕಾದಷ್ಟು ರೀತಿಯಲ್ಲಿ ಹೊಂದಿಕೊಂಡು ಅನುಭವಿಸಬಹುದು. ಒಂದು ಗಾದೆ ಇದೆ, ಜೇನು ಗೂಡನ್ನು ತೆಗೆಯುವವನು ಜೇನು ನಕ್ಕದೆ ಇರಲಾರನು ಎಂಬುದಾಗಿ ಗಾದೆ ಹೇಳ್ತದೆ. ಹಾಗಾದರೆ ನಿನಗೆ ಬರುವ ಆಶೀರ್ವಾದಗಳನ್ನು ನೀನು ಅನುಭವಿಸಿ ಹೋದರೆ ಹೇಗೆ? ಅರ್ಥ ಆಗ್ತದೆಯಾ? ಹೇಗೆ? ಇಲ್ಲಿ ಕಿರಿಯ ಮಗನ ಕತೆ ನಮಗೆ ಲೂಕನ ಸುವಾರ್ತೆಯ 15ನೇ ಅಧ್ಯಾಯದಲ್ಲಿ ನಮಗೆ ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಕಿರಿಯ ಮಗ ತಂದೆ ಬಿಟ್ಟು ಹೋದ, ಹಿರಿಯ ಮಗ ಮನೆಯಲ್ಲೇ ಇದ್ದಾನೆ. ಅವನಿಗೆ ಅಲಿಯುವುದಲ್ಲ ಯಾರ ಆಸ್ತಿ? ಅವನ ಆಸ್ತಿ. ಕಿರಿಯ ಮಗನ ಆಸ್ತಿಯನ್ನು ತಕೊಂಡು ಹೋಗ್ಬಿಟ್ಟ ಅವನು. ಈಗಿರುವ ಆಸ್ತಿಯೆಲ್ಲ ಯಾರದು? ಹಿರಿಯವನದೇ. ಅವನು ಮನ ಬಂದಾಗಿ ಅದನ್ನು ಅನುಭವಿಸಬಹುದಾಗಿತ್ತು, ತನಗೇನು ಬೇಕೋ ಅದನ್ನು ಅನುಭವಿಸಬೇಕಾಗಿತ್ತು. ಆದರೆ ಅವನು ಒಂದು ಕುರಿಯಾದರೂ ಕೊಯ್ದು ತಿನ್ನದವನಾಗಿ, ಅವನು ಅದರ ಮೇಲೆ ಯಾವ ಕಾಳಜಿ ಇಲ್ಲದೆ, ಯಾವ ತಿಳುವಳಿಕೆ ಇಲ್ಲದೆ, ಅದರ ಮೇಲೆ ಯಾವ ಅಧಿಕಾರವಿಲ್ಲದೆ ಅವನು ಒಂದು ಆಳಾಗಿಯೇ ಜೀವನ ಮಾಡ್ತಾ ಇದ್ದಾನೆ. ನಾನು ಈ ಆಸ್ತಿಗೆಲ್ಲ ಒಡೆಯ, ನಾನೇ ಯಜಮಾನ, ನಾನೇ ಸರ್ವಾಧಿಕಾರಿ ಎಂಬಂತಹ ಒಂದು ತಿಳುವಳಿಕೆ ಅವನು ಇಲ್ಲದೆ ಅವನು ಜೀವಿಸ್ತಾ ಇದ್ದಾನೆ. ಇವತ್ತು ನನ್ನ ಪ್ರಿಯ ದೇವರ ಮಕ್ಕಳೇ, ನಿಮಗೆ ಇರುವಂಥ ಎಲ್ಲ ಐಶ್ವರ್ಯ, ಅಂತಸ್ತು, ಆಸ್ತಿಗಳೆಲ್ಲವೂ, ಸಭೆಗಳಿಗಿರುವುದೆಲ್ಲವೂ ನಿಮ್ಮದೇ. ನೀವೇ ಅದಕ್ಕೆ ಒಡೆಯರು, ನೀವೇ ರಾಜರು, ನೀವೇ ಅದನ್ನು ಅನುಭವಿಸುವವರು. ಹಾಗಾದರೆ ಅದನ್ನು ನಿಮಗೆ ಬೇಕಾದ ನೀವು ಅನುಭವಿಸಿದು ಮಾತ್ರವಲ್ಲ, ಅದನ್ನು ಮತ್ತೊಬ್ಬರಿಗೂ ನೀವು ಅದನ್ನು ಕೊಡುವವರಾಗಿ ಇದ್ದೀರಾ.
ಕೊಡುವವರಾಗಿದ್ದೀರಾ. ಎಸ್, ನಾವು ಮತ್ತೊಬ್ಬರಿಗೂ ಕೊಡಬೇಕು. ಯಾರಿಗೆಲ್ಲ ಕೊಡಬೇಕಪ್ಪ? ಈ ಲೋಕದ ಎಲ್ಲ ಸೃಷ್ಟಿಗಳಿಗೂ, ಜೀವರಾಶಿಗಳಿಗೂ, ಮಾನವ ಕುಲಕ್ಕೂ, ಎಸ್, ಎಲ್ಲ ಸೃಷ್ಟಿಗಳಿಗೂ ನೀನು ಆಶೀರ್ವಾದವನ್ನು ಕೊಡುವವನು. ನೀನೇ ಯಜಮಾನ, ನೀನೇ ಒಡೆಯ ಈ ಲೋಕಕ್ಕೆ, ನೀನೇ ರಾಜ, ದೊರೆತನ ಮಾಡುವವನು ನೀನೇ. ಆದಾಮನಿಗೆ ಕೊಟ್ಟ ಆಶೀರ್ವಾದ ಇವತ್ತು ನಿನ್ನ ಮೇಲೆ ಬಂದಿದೆ, ಕಡೆಯ ಆದಾಮನ ಯೇಸು ಸ್ವಾಮಿಯ ಮೂಲಕವಾಗಿ. ಹಾಗಾದರೆ ಇವತ್ತು ಎಲ್ಲವನ್ನು ಆಶೀರ್ವಾದ ಮಾಡುವವನು ಯಾರು? ನೀನೇ. ಯೇಸು ಸ್ವಾಮಿ ಹೇಳಿದರು ಮತ್ತಾಯನ ಸುವಾರ್ತೆ 12ರಲ್ಲಿ, ನೀನು ಯಾವ ಮನೆಯೊಳಗೆ ಹೋಗ್ತೀಯೋ ಆ ಮನೆಯನ್ನಿಗೆ ಶುಭವಾಗಲಿ ಎನ್ನು, ಆ ಮನೆಗೆ ಶುಭ ಬರುತ್ತದೆ ಎಂಬುದಾಗಿ. ಆಶೀರ್ವದಿಸುವಂತಹ ಅಧಿಕಾರವನ್ನೂ ದೇವರನಿಗೆ ಕೊಟ್ಟಿದ್ದಾರಲ್ಲವಾ? ಹಾಗಾದರೆ ನಿನ್ನಲ್ಲಿರುವಂಥ ಆಶೀರ್ವಾದ ಹೇಳಲಿಕ್ಕೆ ಅಸಂಖ್ಯವಾದ ಆಶೀರ್ವಾದ, ಹೇಳಕ್ಕೆ ಅಸಂಖ್ಯವಾದ ಆಶೀರ್ವಾದ. ಅದನ್ನು ಮತ್ತೊಬ್ಬರಿಗೆ ನೀನು ಕೊಡುವವನಾಗಿರಬೇಕು. ಇವತ್ತು ಅನೇಕರು ಒಂದು ಬುದ್ಧಿಹೀನನ ಕಥೆಯನ್ನು ಯೇಸು ಸ್ವಾಮಿ ಲೋಕನ ಸುವಾರ್ತೆಯನ್ನು ನಾವು ಗಮನಿಸ್ತೇವೆ. ಅವನಿಗೆ ಸಾವಿರಾರು ಎಕರೆ ಜಮೀನಿದ್ದವು. ಆ ವರ್ಷದಲ್ಲಿ ಒಳ್ಳೆ ಮಳೆ ಸುರಿಯಿತು, ಒಳ್ಳೆ ಬೆಲೆ ಬಂತು. ಆದರೆ ಅವೆಲ್ಲವನ್ನು ಅವನು ಕೂಡಿಸಿ ಅದಕ್ಕೆ ಬೇಕಾದ ದೊಡ್ಡ 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 ಕಣಜಗಳನ್ನು ಮಾಡಿಕೊಂಡು ಅದನ್ನು ತುಂಬಿಸಿಟ್ಟು ಇಟ್ಟನೇ ಹೊರತು ಮತ್ತೊಬ್ಬರಿಗೆ ಕೊಡಬೇಕೆಂಬ ಮನೋಭಾವನೆ ಅವನಿಗೆ ಬರಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ತನ್ನ ಜೀವಕ್ಕೆ ಹೇಳ್ತಾ ಇದ್ದಾನೆ, ನನ್ನ ಜೀವವೇ ಸಂತೋಷ ಪಡು, ಉಲ್ಲಾಸ ಪಡು, ನಿನ್ನ ಜೀವಮಾನಕ್ಕೆ ಬೇಕಾದ ಎಲ್ಲ ಸಮೃದ್ಧಿ ಆಹಾರ ಇವತ್ತು ಸಿಕ್ಕಿಬಿಟ್ಟಿದೆ ಅಂತ ಹೇಳಿ. ಆಗ ದೇವರನ್ನು ಕೇಳಿ ಹೇಳಿದರು, ಬುದ್ಧಿಹೀನನಾದ ಮನುಷ್ಯನ ಈ ಹೊತ್ತು ನಿನ್ನ ಪ್ರಾಣವನ್ನು ತೆಗೆದುಕೊಂಡರೆ ನೀನು ಕೂಡಿಸಿಟ್ಟು ಯಾರ ಪಾಲಾಗುವುದು ಎಂಬುದಾಗಿ. ಹಾಗಾದರೆ ದೇವರನಿಗೆ ಸಕಲ ವಿಧವಾದ ಆಶೀರ್ವಾದಗಳನ್ನು ನಿನ್ನ ಸಭೆಯೊಳಗಿಟ್ಟಿದ್ದಾರೆ, ನಿನ್ನ ಮನೆಗೂ ಕೊಟ್ಟಿದ್ದಾರೆ, ನಿನಗೆ ಬೇಕಾದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಮಾಡಬೇಕು? ನೀನು ಅನೇಕರಿಗೆ ನೀನು ಆಶೀರ್ವಾದವನ್ನು ಬಿಡುಗಡೆ ಮಾಡಬೇಕು. ನಿನ್ನಿಂದಲೇ ಆಶೀರ್ವಾದ ಹೋಗಬೇಕಾದದ್ದು. ಇಸ್ರಾಯೇಲರಿಗೆ ಯಾರಿಂದ ಆಶೀರ್ವಾದ ಹೋಯಿತು? ಅಬ್ರಹಾಮನಿಂದ. ಮೋಶೆಯಿಂದ ಅಬ್ರಹಾಮನಿಗೆ ಆಶೀರ್ವಾದ ಹೋಯಿತು. ಲೋಕದವರಿಗೆ ಯಾರಿಂದ ಆಶೀರ್ವಾದ ಹೋಗ್ತಾ ಇದೆ? ಅಬ್ರಹಾಮನಿಂದ. ನೀನೇ ಲೋಕಕ್ಕೆ ಆಶೀರ್ವಾದ ನಿಧಿ ಆಗ್ತಿ ಎಂಬುದಾಗಿ ಹೇಳಿದರು. ಅಬ್ರಹಾಮನಿಂದಲೇ ಲೋಕಕ್ಕೆ ಎಲ್ಲ ರೀತಿಯ ಆಶೀರ್ವಾದಗಳು. ದೇವರ ಮಗನ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಆದರೆ ಇವತ್ತು ನೀನು ಲೋಕದ ಆಶೀರ್ವಾದ ನಿಧಿ ನೀನು ಬಿಡುಗಡೆ ಮಾಡಿದರೇ ಲೋಕಕ್ಕೆಲ್ಲ ಆಶೀರ್ವಾದ ಹೋಗುವುದು. ಇವತ್ತು ಲೋಕವನ್ನು ನೋಡ್ತಾ ಇದೆಯಾ? ಆ ದೇಶ ಹೀಗೆ, ಈ ದೇಶ ಹೀಗೆ, ಈ ದೇಶ ಹಾಗೆ, ಆ ದೇಶ ಹೇಗೆ ಎಂಬುದಾಗಿ ಎಲ್ಲ ಸರ್ವ ಸಮೃದ್ಧಿಯಿಂದ ಜೀವಿಸ್ತಾ ಇದೆ. ಕೆಲವು ಕಡೆಯಲ್ಲಿ ನಾಶನ, ದರಿದ್ರತನ. ನಮ್ಮ ದೇಶ, ಇಂಡಿಯಾ ದೇಶ, ಭಾಳ ಹಿಂದುಳಿದ ದೇಶ, ಬಡತನದ ದೇಶ. ಹಾಗಾದರೆ ಆಶೀರ್ವಾದ ಕೊಡುವವನು ಯಾರು? ನೀನು ನಿನ್ನ ಒಳಗಿರುವ ಆಶೀರ್ವಾದಗಳನ್ನು ಪ್ರತಿದಿನ ಪ್ರತಿ ಕ್ಷಣಗಳು ಕೂಡ ಯೇಸು ಸ್ವಾಮಿಯ ನಾಮದಲ್ಲಿ ಬಿಡುಗಡೆ ಮಾಡು. ಪಂಚಭೂತಗಳಿಗೆ ಬಿಡುಗಡೆ ಮಾಡು. ಸಕಲ ಸೃಷ್ಟಿಗಳಿಗೂ ಜೀವರಾಶಿಗಳಿಗೂ ಬಿಡುಗಡೆ ಮಾಡು. ಇಡೀ ಮಾನವ ಕುಲಕ್ಕೆ ಬಿಡುಗಡೆ ಮಾಡು. ಮಾನವ ಕುಲವನ್ನು ನಾನು 2 ಭಾಗವಾಗಿ ವಿಂಗಡಿಸ್ತೇನೆ. ಒಂದು ಚಿಕ್ಕ ಮಗನ ಗುಂಪು, ದೊಡ್ಡ ಮಗನ ಗುಂಪು ಎಂಬುದಾಗಿ. ಯಾಕಂದರೆ ಚಿಕ್ಕ ಮಗನು ತಂದೆಯನ್ನು ಬಿಟ್ಟು ದೂರ ಹೋದವನು, ದೊಡ್ಡ ಮಗನು ತಂದೆ ಬಳಿಯಲೇ ಇರುವವನು. ತಂದೆ ಬಳಿಯಲ್ಲಿ ಇರುವವನು ಯಾರಪ್ಪ ಅಂತ ಹೇಳಿದರೆ ನಾವು ಕ್ರೈಸ್ತ ಸಮಾಜ ಅಂತ ನಾನು ಹೇಳ್ತೇನೆ. ಚಿಕ್ಕ ಗುಂಪು ಯಾರಪ್ಪ ಅಂದರೆ ಲೋಕದವರು ಅಂತ ನೆನೆಸ್ತೇನೆ. ಇವರಿಬ್ಬರಿಗೂ ಬೇಕಾದ ಆಶೀರ್ವಾದಗಳನ್ನು ನೀನು ಬಿಡುಗಡೆ ಮಾಡು. ಚಿಕ್ಕವನಿಗೇನು ಬೇಕು? ಅವನು ಮಾನಸಾಂತರ ಹೊಂದಿ ಅವನು ಆಶೀರ್ವದಿಸಲ್ಪಟ್ಟವನಾಗಬೇಕು, ಮಾನಸಾಂತರ ಹೊಂದಿ ದೇವರಾಜ್ಯಕ್ಕೆ ಬರಬೇಕು. ಅದಕ್ಕಾದ ಬೇಕಾದ ಆಶೀರ್ವಾದ ಅವನಿಗೆ ಬಿಡುಗಡೆ ಮಾಡು. ದೊಡ್ಡ ಮಗನಿಗೆ ಏನು ಬೇಕು? ಅವನಿಗೂ ಆಶೀರ್ವಾದ ಬೇಕು. ಇವತ್ತು ಸಭೆಗಳಂತ ಮೇಲೆ ಎಲ್ಲ ಸಭೆಗಳು ಉನ್ನತ ಮಟ್ಟದಲ್ಲಿ ಇಲ್ಲ. ಎಲ್ಲ ಕೆಳ ಮಟ್ಟದಲ್ಲಿಯೂ
ಕೊರತೆಯಲ್ಲಿಯೂ ದರಿದ್ರಲ್ಲಿಯೂ ಸಹ ಅನೇಕ ರೀತಿಯ ಅಗತ್ಯದಲ್ಲಿಯೂ ಇದು ಕಾಣ್ತಾ ಇದೆ. ಸಭೆಯವರು ವಿಶ್ವಾಸಿಗಳು ಹಾಗೆ, ಸೇವಕರು ಹಾಗೆ. ಹಾಗಾದರೆ ನೀನು ಜ್ಞಾನ ಹೊಂದಿಕೊಂಡವನಾದ ನೀನು ಪ್ರತಿದಿನವೂ ಯೇಸು ಸ್ವಾಮಿಯ ನಾಮದಲ್ಲಿ ಶುಭಕೋರು ಸಭೆಗಳಿಗೆ, ಸೇವಕರಿಗೆ, ಸಂಸ್ಥೆಗಳಿಗೆ, ಸೇವಕರು ನಾನಾ ರೀತಿಗಳಲ್ಲಿ ಮಾಡುತ್ತಿರುವಂಥ ಸೇವೆಗಳಿಗೆ. ಇವತ್ತು ನಾವು ತಿಳ್ಕೊಂಡಿದ್ದೇವೆ ಇಂಥ ಟಿ ವಿಯ ಸೇವೆಗಳಿಗೆ ಎಲ್ಲಿಂದಲೂ ಬೇಕಾದಷ್ಟು ಬರ್ತದೆ ಎಂಬುದಾಗಿ. ಸಮಾಜ ಸೇವೆ ಮಾಡ್ತಾ ಇದ್ದ ಅವ್ರಿಗೆ ಎಲ್ಲಿಂದಲೂ ಬಹಳ ಬರ್ತದೆ ಎಂಬುದಾಗಿ. ದೊಡ್ಡ ದೊಡ್ಡ ಸೇವೆಗಳಿಗೆ ಬೇಕಾದಷ್ಟು ಬರ್ತದೆ ಎಂಬುದಾಗಿ. ದೇವರ ಮಕ್ಕಳ ಎಲ್ಲರ ಸೇವೆಯಲ್ಲೂ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಇರುತ್ತದೆ. ಎಲ್ಲ ಕೊರತೆಯಲ್ಲಿರ್ತಾರೆ. ಆ ಒಂದು ಗಾದೆ ಇದೆ, ಬೆರಳಿಗೆ ತಕ್ಕಂತೆ ಬಾವು ಇದ್ದೇ ಇರ್ತದೆ ಎಂಬುದಾಗಿ. ಹಾಗಾದರೆ ಚಿಕ್ಕ ಬೆರಳಾದ ಚಿಕ್ಕ ಬಾವು ಇರ್ತದೆ, ದೊಡ್ಡ ಬೆರಳಾದ ದೊಡ್ಡ ಬಾವು ಇರ್ತದೆ. ಹಾಗೆ ಎಲ್ಲರಿಗೂ ಸಮಸ್ಯೆ ಇದ್ದದ್ದೇ ಒಂದು ರೀತಿಯಲ್ಲ, ಒಂದು ರೀತಿಯಲ್ಲಿ ಕೊರತೆ ಒಂದು ರೀತಿಯಲ್ಲಿ ಕೊರತೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಶೀರ್ವಾದವನ್ನು ಬಿಡುಗಡೆ ಮಾಡುವಂಥ ಆಶೀರ್ವಾದ ಭಂಡಾರವು ನೀನೆಂಬುದಾಗಿ ಮರೆಯಬೇಡ. ದೇವರ ಮಗನೇ, ದೇವರ ಮಗಳೇ, ನೀನು ಕೈ ತೆರೆದು ಆಶೀರ್ವಾದ ಮಾಡು. ಆಶೀರ್ವಾದ ಮಾಡುವವನೇ ದೊಡ್ಡವನು, ಆಶೀರ್ವಾದ ಪಡ್ಕೊಳ್ಳೋವನು ಚಿಕ್ಕವನು. ಹಾಗಾದರೆ ನೀನು ದೊಡ್ಡವನಾಗಬೇಕೆಂದು ಬಯಸ್ತೀಯಾ, ಚಿಕ್ಕವನಾಗಬೇಕೆಂದು ಬಯಸ್ತೀಯಾ? ಯಾರಾಗಬೇಕು ನೀನು? ಯಾರಾಗಬೇಕೆಂದು ಬಯಸ್ತಾ ಇದೆಯಾ? ಯಾರಾಗಬೇಕೆಂದು ಬಯಸ್ತಾ ಇದೆಯಾ? ದೇವರ ಮಗಳೇ, ದೇವನಿಗೆ ಅಧಿಕಾರ ಕೊಟ್ಟಿಲ್ವಾ? ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 19ನೇ ವಚನ ಹೇಳ್ತದೆ, ನಿನ್ನ ಕೈಯಲ್ಲಿ ಪರಲೋಕದ ಬೀಗದ ಕೈ ಕೊಡಲ್ಪಟ್ಟಿದೆ. ಏನಕ್ಕೆ ಕೈ ಕೊಡಲ್ಪಟ್ಟಿದೆ? ಪರಲೋಕದ ಬೀಗದ ಕೈ. ನಿನಗೆ ಬೇಕಾದದ ಮಾತು ತೆಗೆದುಕೊಳ್ಳಲಿಕ್ಕ. ಇವತ್ತು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ನನಗೆ ನನಗೆ ನಮಗೆ ನನಗೆ ನಮಗೆ ನನಗೆ ನಮಗೆ. ದೇಶಕ್ಕೆ ಲೋಕಕ್ಕೆ ಯಾವಾಗಲೂ, ದೇಶಕ್ಕೆ ಯಾವಾಗ? ಶುಕ್ರವಾರ ಮಾತ್ರ ನಾಲ್ಕು ಜನ ಕೂಡಿಕೊಳ್ಳುವಾಗ ಪ್ರಾರ್ಥನೆ ಮಾಡೋದು. ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಬೇರೆ, ಎಲ್ಲ ಪ್ರಾರ್ಥನೆ ನಮಗಾಗಿ ನನಗಾಗಿ ನಮಗಾಗಿ ನಮಗಾಗಿ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಡ್ರಿ, ನಿನ್ನ ಪ್ರಾರ್ಥನೆಯಲ್ಲಿ ಆಶೀರ್ವಾದದ ಒಂದು ಪ್ರಾರ್ಥನೆ ಇದೆ. ದೇವರ ವಾಕ್ಯವನ್ನು ಹೇಳಿ ಹೇಳಿ ಇಂಥವ್ರಿಗೆ ಎಂಬುದಾಗಿ ಆಶೀರ್ವಾದಗಳನ್ನು ನೀನು ಕೋರು. 104ನೇ ಕೀರ್ತನೆಯ ಪ್ರಕಾರ ಸಕಲ ಜೀವರಾಶಿಗಳಿಗೆ ಆಶೀರ್ವಾದಗಳನ್ನು ಬಿಡುಗಡೆ ಮಾಡು. ಸಕಲ ಜೀವರಾಶಿಗಳಿಗೆ, ಸಭೆಗಳಿಗೆ ಬಿಡುಗಡೆ ಮಾಡು. ಆತ್ಮೀಯ ಆಶೀರ್ವಾದಗಳು ಅವರಿಗೆ ಬರಲಿ ಅಂತ ಹೇಳಿ ಎಫೆಸ 1:3 ಪ್ರಕಾರ ಆತ್ಮಿಕ ಆಶೀರ್ವಾದಗಳನ್ನು ನಾನು ಬಿಡುಗಡೆ ಮಾಡ್ತೇನೆ. ಆರ್ಥಿಕ ಆಶೀರ್ವಾದಗಳು 1 ತಿಮೋಥಿ 6:17 ಪ್ರಕಾರ ನಾನು ಬಿಡುಗಡೆ ಮಾಡ್ತೇನೆ, ರಿಲೀಸ್ ಮಾಡ್ತೇನೆ ಎಂಬುದಾಗಿ ರಿಲೀಸ್ ಮಾಡೋ, ಬಿಡುಗಡೆ ಮಾಡು. ರೋಗಿಗಳು ಇದ್ದಾರಾ ಈ ಲೋಕದಲ್ಲಿ? ನಿನ್ನ ಮುಂದೆ, ಸಭೆಯೊಳಗೆ ನಿನ್ನ ಕಣ್ಣು ಮುಂದೆ ಇದ್ದಾರಾ? ಲೋಕದಲ್ಲಿ ಇವತ್ತು ಹಾಸ್ಪಿಟ್ಲೊಳಗೆ ನರಳುತ್ತಾ ಇದ್ದಾರೆ, ರೋಗದಲ್ಲಿ ನರಳುತ್ತಾ ಇದ್ದಾರೆ. ನಿನಗೆ ಅದರ ಕುರಿತು ಕಾಳಜಿ ಇಲ್ಲವಾ? ಬಿಡುಗಡೆ ಮಾಡು. ಮಲಾಕಿ 4:2 ವಾಕ್ಯ ನೋಡು, ಅಲ್ಲಿ ಆರೋಗ್ಯದ ಕಿರಣದ ಶಕ್ತಿ ಕೊಡುವ ದೇವರು ಎಂಬ ನೀತಿ ಸೂರ್ಯನೆಂಬುದಾಗಿ ಅಲ್ಲಿ ಹೇಳಲ್ಪಡ್ತಾ ಇದೆ. 1 ಪೇತ್ರ ಬರೆದ ಪತ್ರಿಕೆ 2:24 ವಚನ ಹೇಳ್ತದೆ, ಯೇಸು ಸ್ವಾಮಿ ಬಾಸುರಿನಿಂದ ಅವರಿಗೆ ಗುಣವಾಯಿತು ಎಂಬುದಾಗಿ ಹೇಳ್ತದೆ. ವಿಮೋಚನ ಕಾಂಡ 2:15-26 ವಚನ ಹೇಳ್ತದೆ, ನಾನೇ ಆರೋಗ್ಯದಾಯಕನು ಎಂಬುದಾಗಿ ಹೇಳ್ತದೆ. ಹಾಗಾದರೆ ಈ ವಾಕ್ಯವನ್ನು ನೀನು ಘೋಷಣೆ ಮಾಡಿ ಅವರಿಗೆ ಬಿಡುಗಡೆ ಮಾಡು. ಆರೋಗ್ಯ ಬೇಕವರಿಗೆ ಬಿಡುಗಡೆ ಮಾಡು. ಯಾರಿದನ್ನು ಮಾಡುವುದು? ನೀನೇ ಮಾಡಬೇಕು. ನಿನಗೆ ಅಧಿಕಾರದ ಕೋಲು ಕೊಟ್ಟಿರುವುದು. ಮೋಶೆಯ ಕೈಲಿ ಅಧಿಕಾರ ಕೋಲು ಕೊಟ್ಟ ಪ್ರಕಾರವಾಗಿ ನಿನ್ನ ಒಳಗೆ ಈ ಸತ್ಯವಾಕ್ಯ ಎಂಬ ಕೋಲನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಹೇಳಿ ನೀನು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುವವನು, ಪ್ರತಿಯೊಂದನ್ನು ಆಶೀರ್ವಾದ ಮಾಡುವವನು. ಇವತ್ತು ಪ್ರತಿಯೊಂದು ದೇಶಗಳನ್ನು ನೀನು ಆಶೀರ್ವದಿಸುವವನು ನೀನು. ಪ್ರತಿಯೊಂದು ದೇಶದ ನಾಯಕರುಗಳನ್ನು ಆಶೀರ್ವಾದ ಮಾಡುವವನು ನೀನು.
ಪ್ರತಿಯೊಂದು ದೇಶದಲ್ಲಿರುವಂಥ ಶಾಸನಗಳನ್ನು ಆಶೀರ್ವಾದ ಮಾಡುವನು ನೀನು. ಅಲ್ಲಿರುವಂಥ ಮಿನಿಸ್ಟ್ರುಗಳಾಗಲಿ, ಶಾಸಕರುಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಯಾಗಲಿ, ರಾಷ್ಟ್ರಪತಿಗಳಾಗಲಿ, ಆಯಾ ದೇಶದ ರಾಜರಾಗಲಿ, ರಾಣಿಯಾಗಲಿ, ಪ್ರೆಸಿಡೆಂಟ್ಗಳಾಗಲಿ, ಯಾರೇ ಆಗಲಿ 247 ದೇಶಗಳನ್ನು ನಿನ್ನ ನೆನಪಿಗೆ ತೆಗೆದುಕೊಂಡು ಎಲ್ಲರನ್ನು ಆಶೀರ್ವಾದ ಮಾಡು. ಶುಭ ಕೋರ ಯೇಸು ಸ್ವಾಮಿ ಹೆಸರಲ್ಲಿ. ಯೇಸು ಸ್ವಾಮಿ ಹೆಸರಲ್ಲಿ ಎಲ್ಲ ಶುಭಗಳು ಅಡಕವಾಗಿದೆ. ಕೊಲೊಸ್ಸೆ 2:9 ಪ್ರಕಾರ ಸರ್ವ ಸಂಪತ್ತು ತುಂಬಿದೆ. ಆ ನಾಮವನ್ನೆತ್ತಿ ಈ ಲೋಕವನ್ನು ಆಶೀರ್ವಾದ ಮಾಡು. ಕಲ್ಲನ್ನು, ಮಣ್ಣನ್ನು, ಗಿಡವನ್ನು, ಮರವನ್ನು, ಗಿಡ ಮರಗಳನ್ನು, ವ್ಯವಸಾಯಗಳನ್ನು ಆಶೀರ್ವಾದ ಮಾಡು. ಎಲ್ಲ ಕ್ರಿಮಿಕೀಟಗಳನ್ನು ಆಶೀರ್ವಾದ ಮಾಡು. ಎಲ್ಲ ಅಣುರೇಖೆಗಳನ್ನು ಆಶೀರ್ವಾದ ಮಾಡು. ಇವತ್ತು ಗಿಡ ಮರಗಳಲ್ಲಿ ಇವತ್ತು ಅನೇಕ ರೀತಿಯಾದ ರೋಗಗಳು ಬರ್ತಾ ಇವೆ. ಅನೇಕ ಕ್ರಿಮಿಕೀಟಗಳಿಂದ ರೋಗಗಳು ಬರ್ತಾ ಇವೆ. ಪ್ರಾಣಿಯಿಂದ ರೋಗ ಬರ್ತಾ ಇದೆ, ಮನುಷ್ಯರಿಂದ ರೋಗ ಬರ್ತಾ ಇದೆ. ಯಾಕೆ? ಅದಕ್ಕೆ ಆಶೀರ್ವಾದ ಇಲ್ಲ. ನೀನು ಆಶೀರ್ವದಿಸುವುದಾದರೆ, ಯೇಸು ಸ್ವಾಮಿ ಹೆಸರು ಆಶೀರ್ವದಿಸುವುದಾದರೆ ಅದು ಆಶೀರ್ವಾದವಾಗಿರುತ್ತದೆ. ಇವತ್ತು ನಿನಗೆ ಅದರ ಕುರಿತು ಪ್ರಜ್ಞೆ ಇದೆಯಾ? ಇವತ್ತು ಪ್ರತಿ ದೇಶದಲ್ಲಿ ಅಕ್ರಮ, ಅನ್ಯಾಯ, ಮೋಸ, ಭ್ರಷ್ಟಾಚಾರ, ಅಕ್ರಮ ನಡೀತಾ ಇದೆ. ಯಾಕೆ? ನೀನು ಅದನ್ನು ಆಶೀರ್ವಾದ ಮಾಡ್ತಾ ಇಲ್ಲ. ಲೋಕಕ್ಕೆ ಬೆಳಕು ಎಂಬುದಾಗಿ ಯೇಸುನು ಹೇಳಿದರಲ್ಲವ. ನೀನು ಆಶೀರ್ವಾದ ಕೊಡುವವನಲ್ಲವ. ಅಬ್ರಹಾಮನ ಆಶೀರ್ವಾದ ನಿನ್ನ ಮೇಲಿಲ್ಲವೋ? ಅಬ್ರಹಾಮನ ವಾಕ್ಯ ಹೇಗೆ ಹೇಳ್ತದೆ? ಅಬ್ರಹಾಮ ಲೋಕಕ್ಕೆ ಆಶೀರ್ವಾದ ನಿಧಿಯಾಗಿರ್ತಾನೆ ಎಂಬುದಾಗಿ. ಯೇಸು ಸ್ವಾಮಿ ಮೂಲಕ ಆಶೀರ್ವಾದನ ಮೇಲೆ ಬಂದಿರುವಾಗ ನೀನು ತಾನೇ ಆಶೀರ್ವಾದ ನಿಧಿ, ನೀನು ತಾನೇ. ಇವತ್ತು ವಿಶ್ವಸಂಸ್ಥೆ ಬ್ಯಾಂಕಿಗೂ ಹಣವನ್ನು ಕೊಡುವವನು ನೀನೇ. ನಮ್ಮ ದೇಶದ ರಿಸರ್ವ್ ಬ್ಯಾಂಕಿಗೂ ಹಣವನ್ನು ಕೊಡುವವನು ನೀನೇ. ಆಶೀರ್ವಾದ ಮಾಡು, ಎಲ್ಲವನ್ನು ಆಶೀರ್ವಾದ ಮಾಡು. ನೀನು ಆಶೀರ್ವಾದದ ಭಂಡಾರ, ನೀನು ಆಶೀರ್ವಾದದ ನಿಧಿ, ನಿಕ್ಷೇಪವಾಗಿದೆಯಾ ನೀನು? ನಿನ್ನಲ್ಲಿರುವಂತಹ ಕೊರತೆ, ನಿನ್ನಲ್ಲಿರುವಂಥ ಬಲಹೀನತೆ, ನಿನ್ನ ಸುತ್ತ ಇರುವಂಥ ದುರವಸ್ಥೆಯನ್ನು ನೋಡಿ ನೀನು ಕುಗ್ಗಿ ಹೋಗಬೇಡ. ಅದೆಲ್ಲ ಮಾಮೂಲೆ. ಮೂಗಿದ್ದಷ್ಟು ಸಿಂಬಳ ಬರ್ತಲೇ ಇರ್ತದೆ. ಮನುಷ್ಯನ ಮೇಲೆ ಕಷ್ಟ, ದುಃಖ, ನೋವು ಇದ್ದದ್ದೇ. ಅದು ಇದ್ದದ್ದೇ. ಈ ಲೋಕದಲ್ಲಿ ನಮಗೆ ಕಷ್ಟ, ದುಃಖ ಏನು ಬೇಡಪ್ಪ ಅಂತೇಳಿದ್ರೆ ನೆಟ್ಟಿಗೆ ಹೋಗಿ 6 ಅಡಿ 3 ಅಡಿ ಗುಂಡಿ ತೆಗೆದು ಹೋಗಿ ಮಣ್ಕೊಂಬಿಡು. ನೀನೇ ಮಣ್ಕೊಂಬಿಡು, ಮಣ್ಣಾಕೊಂಬಿಡು. ಯಾವ ಸಮಸ್ಯೆ ಇರೋದಿಲ್ಲ. ಈ ಲೋಕದಲ್ಲಿ ಇದ್ದಾಗ ಸಮಸ್ಯೆ ಇದೆ. ಯೇಸು ಹೇಳಿದರು ಯೋನ ಬರೆದ ಸುವಾರ್ತೆ 6:33 ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಆದರೆ ಭಯಪಡಬೇಡ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಈ ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ತಾ ಇಲ್ವಾ? ನೀನು ಕೇಳಿಲ್ವಾ ಯಾವತ್ತಾದರೂ? ಅಪೊಸ್ತಲ ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಮೂಲಕ ನನಗೆ ಕಷ್ಟಗಳು ಕೃಪೆಯಾಗಿ ನನಗೆ ಸಿಕ್ಕಿದವೆ ಎಂಬುದಾಗಿ. ಕಷ್ಟಗಳು ಹೆಂಗೆ ಸಿಕ್ಕಿದೆ ಅಂತ? ಕೃಪೆಯಾಗಿ ನನಗೆ ಸಿಕ್ಕಿದವೆ. ಅಪೊಸ್ತಲರು ಯೇಸು ಸ್ವಾಮಿಯ ನಾಮದ ನಿಮಿತ್ತವಾಗಿ ಚಾಟಿ ಏಟು ತಿಂದು ಹುಗುತ್ತು ಬಯಸ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಆ ನಾಮದ ನಿಮಿತ್ತವಾಗಿ ನಾವು ಅವಮಾನ ಪಟ್ಟದಕ್ಕಾಗಿ ನಾವು ದೇವರಿಗೆ ಹೆಚ್ಚು ಸ್ತೋತ್ರಗಳನ್ನು ಹೇಳಿ ಸ್ತುತಿ ಪದಗಳನ್ನು ಆಡಿ ಆರಾಧನೆ ಮಾಡುವುದನ್ನು ನೋಡ್ತಾ ಇದ್ದೇವೆ ನಾವು ಅಪೊಸ್ತಲರ ಕೃತ್ಯದಲ್ಲಿ. ಆ ನಾಮದ ನಿಮಿತ್ತವಾಗಿ. ಹಾಗಾದರೆ ಈ ಲೋಕದಲ್ಲಿ ನಮಗೆ ಅನೇಕ ಸಮಸ್ಯೆಗಳು ಇರ್ತದೆ. ಒಂದು ಮೇಣದ ಬತ್ತಿಯನ್ನು ನೋಡು. ಮೇಣದ ಬತ್ತಿ ಅದು ಉರಿಯುತ್ತಾ ಇದ್ದರೂ ಕೂಡ ಅದು ತನ್ನನ್ನೇ ಕರಗಿಸಿಕೊಳ್ಳುತ್ತಾ ಇರ್ತದೆ. ಆದರೆ ಆ ಸ್ಥಳಕ್ಕೆ ಬೆಳಕು ಕೊಡ್ತಾ ಇರ್ತದೆ. ತನ್ನನ್ನು ಕರಗಿಸಿಕೊಂಡು ಬೆಳಕು ಕೊಡ್ತಾ ಇರ್ತದೆ. ಹಾಗೆಯೇ ನೀನು ಆಶೀರ್ವಾದ ಲೋಕಕ್ಕೆ ಕೊಡಬೇಕಾದ್ರೆ ನೀನು ಸ್ವಲ್ಪ ಬಲಹೀನ ಆಗ್ತೀಯ. ಎಷ್ಟೋ ಸೇವಕರುಗಳ ಮಧ್ಯದಲ್ಲಿ ಆಶೀರ್ವಾದವಾಗಿ ಬೆಳಗ್ತಾ ಇದ್ದಾರೆ ಅಂತ ಹೇಳಿದರೆ
ಅವರ ಕುಟುಂಬಗಳಲ್ಲಿ, ಅವರಲ್ಲಿ, ಅವರ ಮನೆಯಲ್ಲಿ, ಸಭೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಹೋರಾಟಗಳು, ನಾನಾ ರೀತಿಯ ವಿರೋಧಗಳು ಇರ್ತದೆ, ಬರ್ತದೆ. ಸೈತಾನ ಕುತಂತ್ರಗಳನ್ನು ಮಾಡ್ತಾನೆ, ಆದರೆ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕೆಲಸ ಏನು? ದೇವರು ನಮಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ? ನಾನು ಆಶೀರ್ವಾದ ನಿಧಿ, ನಾನು ಲೋಕಕ್ಕೆ ಆಶೀರ್ವದಿಸುವವನು, ನಾನು ಇಂದಿನಿಂದ ಸದಾಕಾಲವು ರಾತ್ರಿ ಹಗಲನ್ನದೇ ನನಗೆ ಕೊಡಲ್ಪಟ್ಟ ದೇಶ, ಈ ಲೋಕ, ಸಮಸ್ತ ಸೃಷ್ಟಿಗಳು, ಜೀವರಾಶಿಗಳು, ಮಾನವ ಕುಲ, 247 ದೇಶಗಳು, ಇಡೀ ಲೋಕ ನನ್ನದು, ನಾನೇ ಇದಕ್ಕೆ ಯಜಮಾನ, ಒಡೆಯ ಎಂಬುದಾಗಿ ನಿಂತು, ಕಾವಲುಗಾರನಾಗಿ ನಿಂತು, ರಾಯಭಾರಿ ನಿಂತು ಎಲ್ಲವುಗಳನ್ನು ಆಶೀರ್ವದಿಸಲಿಕ್ಕೆ ನೀನು ಮುಂದಾಗು. ಆಶೀರ್ವದಿಸಲಿಕ್ಕೆ ಮುಂದಾಗು. ನೀನು ಆಶೀರ್ವಾದ ನಿಧಿ. ಸಭೆಯೇ, ನಿನ್ನೊಳಗೆ ಸಕಲ ವಿಧದ ಆಶೀರ್ವಾದಗಳನ್ನು ದೇವರು ತುಂಬಿಸಿದ್ದಾರೆ. ನೀನು ಅನುಭವಿಸು, ಚೆನ್ನಾಗಿ ನೀನು ಅನುಭವಿಸು. ಎಸ್, ನೀನೆಲ್ಲ ಮೇಲಾದವುಗಳನ್ನು ಅನುಭವಿಸು. ಹಾಗೆಯೇ ಅದೇ ರೀತಿಯಲ್ಲಿ ಆಶೀರ್ವಾದಗಳನ್ನು ಅನೇಕರಿಗೆ ನೀನು ಕೊಡುವವನಾಗು. ಪ್ರತಿ ದಿನಗಳು, ಪ್ರತಿ ಕ್ಷಣಗಳು ಬಿಡುಗಡೆ ಮಾಡು. ಇನ್ನು ಕುಟುಂಬಕ್ಕೂ ಬಿಡುಗಡೆ ಮಾಡ್ಕೋ, ಸಭೆಗೂ ಬಿಡುಗಡೆ ಮಾಡ್ಕೋ, ದೇಶಕ್ಕೂ ಮಾಡ್ಕೋ, ಲೋಕಕ್ಕೆ ಮಾಡು, ಎಲ್ಲದಕ್ಕೂ ಆಶೀರ್ವಾದ ಬಿಡುಗಡೆ ಮಾಡು. ನೀನು ಕೊಡುವ ಆಶೀರ್ವಾದವೇ ಇವತ್ತು ಲೋಕವು ಅನುಭವಿಸ್ತದೆ. ಯೇಸು ಅದಕ್ಕಾಗಿ ನಿನ್ನನ್ನು ಕ್ರಿಸ್ತನ ರಾಯಭಾರಿಯಾಗಿ ಇಲ್ಲಿಟ್ಟಿರುವುದು. ಅಪೊಸ್ತಲ ಪೌಲ ಹೇಳ್ತಾನೆ, 2 ಕೊರಿಂಥ್ಯ ಬರೆದ ಪತ್ರಿಕೆ 5:21 ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ರಾಯಭಾರಿಯ ಕೆಲಸ ಏನು? ಇಲ್ಲಿರುವ ಸಮಸ್ಯೆಯನ್ನು ದೇವರಿಗೆ ತಿಳಿಸೋದು, ದೇವರ ಆಶೀರ್ವಾದ ತಗೊಂಬಂದು ಈ ಲೋಕದ ಜನರಿಗೆ ಕೊಡೋದು. ಇದೇ ನಡೆಯೋದು, ಇದೇ ಅವನ ಕೆಲಸ. ಬೇರೆ ಯಾವ ಕೆಲಸ ರಾಯಭಾರಿ ಕೆಲಸ ಇಲ್ಲ. ಲೋಕದ ರಾಯಭಾರಿಗಳಿಗೆ ಸಾವಿರಾರು ಕೆಲಸ ಇರುತ್ತದೆ, ನಿಮಗೆ ಸಾವಿರಾರು ಕೆಲಸ ಇಲ್ಲ. ಪರಲೋಕದ ತಗೊಂಬಂದು ಈ ಭೂಲೋಕಕ್ಕೆ ಕೊಡಬೇಕು, ಈ ಭೂಲೋಕದ ವಿಚಾರಗಳನ್ನು ಪರಲೋಕಕ್ಕೆ ತಿಳಿಸಬೇಕು, ಏನು ವಿಶೇಷವಾದದ್ದು ಬೇಕಂತ ಹೇಳಿ. ಹಲ್ಲೆಲೂಯಾ. ಹಾಗಾದರೆ ಈ ದಿನಗಳಲ್ಲಿ ಆಕಾಶ ಮಂಡಲದಲ್ಲಿ ಇವತ್ತು ಉಪಗ್ರಹಗಳನ್ನು ಮನುಷ್ಯರು ಉಡಾವಣೆ ಮಾಡಿದ್ದಾರೆ. ಸ್ಪೇಸ್ ಸ್ಟೇಷನ್ಸ್ಗಳು, ಸ್ಯಾಟಲೈಟ್ಗಳು ಎಲ್ಲವನ್ನು ಆಶೀರ್ವಾದ ಮಾಡಿರಿ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಆಶೀರ್ವಾದ ಮಾಡಿರಿ. ಅಲ್ಲಿಂದ ನಮಗೆ ಯಾವ ನಾಶನಗಳು ಬರದ ಹಾಗೆ ಇರಬೇಕು. ನಾವೆಲ್ಲವನ್ನು ಆಶೀರ್ವಾದ ಮಾಡಬೇಕು. ಲೋಕದಲ್ಲಿ ಎಲ್ಲ ಮಾನವರನ್ನ ಆಶೀರ್ವಾದ ಮಾಡಿರಿ. ಯಾರು ಸೈತಾನನ ಮಕ್ಕಳಲ್ಲ. ಇಡೀ ಪ್ರತಿಯೊಬ್ಬ ಮಾನವನು ದೇವರ ಮಗನು, ದೇವರ ಮಕ್ಕಳು. ಪ್ರತಿಯೊಬ್ಬ ಮಾನವನು. ಯಾವನು ಕ್ರಿಸ್ತ ವಿರೋಧಿ ಅಂತ ನೀ ಹೇಳಬೇಡ. ಕ್ರಿಸ್ತ ವಿರೋಧಿ ಯಾರಂತ ಹೇಳಿದರೆ, ದೇವರ ವಾಕ್ಯವನ್ನು ಯಾರು ಉಲ್ಲಂಘಿಸ್ತಾ, ನೀನು ಉಲ್ಲಂಘಿಸ್ತಾ ಇದೆಯಾ, ನೀನು ಕೂಡ ಕ್ರಿಸ್ತ ವಿರೋಧಿ. ಅರ್ಥ ಮಾಡ್ಕೋ. ಅವರಿಗೆ ತಿಳುವಳಿಕೆ ಇಲ್ಲ ಆಗಿದ್ದಾರೆ. ನೀನು ತಿಳುವಳಿಕೆ ಬಂದು ನೀನು ಎಷ್ಟು ತಪ್ಪು ಮಾಡ್ತಾ ಇದೀಯಾ. ದೇವರ ವಾಕ್ಯ ಹೇಳ್ತದೆ, ಅವರು ತಿಳುವಳಿಕೆ ಇಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ. ಒಂದು ವೇಳೆ ತಿಳುಕೊಂಡಿದ್ದರೆ ಯೇಸು ಸ್ವಾಮಿಯನ್ನು ಮರಕ್ಕೆ, ಕಲ್ವಾರಿ ಶಿಲುಬೆಯಲ್ಲಿ ಅವರು ಮರಕ್ಕೆ ಹಾಕ್ತಾ ಇರಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಪೌಲ. ತಿಳಿದಿದ್ದರೆ. ತಿಳುವಳಿಕೆ ಇಲ್ಲ, ಲೋಕದವರಿಗೆ ತಿಳುವಳಿಕೆ ಇಲ್ಲ. ನಿನಗೆ ತಿಳುವಳಿಕೆ ಇದೆಯಲ್ಲವೋ, ಎಲ್ಲ ಗೊತ್ತಿದೆಯಲ್ಲವೋ, ಬೈಬಲ್ ವಾಕ್ಯವನ್ನೆಲ್ಲ ಹರಿದು ಕುಡಿತೀಯಲ್ಲ ಸೇವಕನೇ, ಅನುದಿನವೂ ದೇವರ ಮಕ್ಕಳಿಗೆ ಸಭೆಗೆ ಸಾರ್ತಾ ಇದೆಯಲ್ಲ. ಎಸ್, ಹಾಗಾದರೆ ಆಶೀರ್ವಾದಗಳು ನಿನ್ನಲ್ಲಿಯೇ ಇದೆ ಎಂಬುದಾಗಿ ನೀನು ತಿಳ್ಕೊಂಡಿದೀಯಾ? ನಿನ್ನ ಒಳಗಿಂದ ಲೋಕಕ್ಕೆ ಆಶೀರ್ವಾದ ಹೋಗುತ್ತೆ ಎಂಬುದಾಗಿ ತಿಳುವಳಿಕೆ ನಿನಗೆ ಬಂದಿದೆಯಾ? ನೀನು ಮಾಡ್ತಾ ಇದೆಯಾ? ಸಂತೋಷ ಪಡ್ತೇನೆ ನಾನು. ಮಾಡ್ತಾ ಇಲ್ವಾ? ಇವತ್ತಿಂದ ಸ್ಟಾರ್ಟ್ ಮಾಡು. ನಿನ್ನಿಂದಲೇ ಬೆಳಕು, ಆಶೀರ್ವಾದ ಲೋಕಕ್ಕೆ ಹೋಗಬೇಕಾಗಿದೆ. ಬೇರೆ ಎಲ್ಲಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ. ದೇವರೇ ಕೊಡ್ತಾರೆ, ದೇವರೇ ಎಲ್ಲ ಮಾಡ್ತಾರೆ. ದೇವರೇ ಮಾಡಂಗಿದ್ರೆ ಮುಟ್ಟಾಳ, ನಿನ್ನನ್ನು ಯಾಕೆ ಇಡಬೇಕಾಗಿತ್ತು ಈ ಲೋಕದಲ್ಲಿ? ನಿನ್ನ ಯಾಕೆ ಕರಿಬೇಕಾಗಿತ್ತು? ನೀನು ದೇವರಿಗೆ ಬೇಕಂತಲೇ ನಿನ್ನ ಕರದಲ್ಲಿ ನಿಲ್ಲಿಸಿರುವುದು.
ಅದಕ್ಕಾಗಿ ನಿನ್ನಿಂದಲೇ ಆಶೀರ್ವಾದ ಹೊರಗೆ ಹೋಗಬೇಕು. ಎಸ್, ಯಾಕೆ ದೇವರು ಮನುಷ್ಯರನ್ನು, ಅಬ್ರಹಾಮನನ್ನು, ಈಸಾಕನನ್ನು, ಯಾಕೋಬನನ್ನು, ಅಬ್ರಹಾಮನನ್ನು, ಇಲ್ಲಿ ದಾವೀದನನ್ನು, ಸೌಲನನ್ನು, ಇಲ್ಲಿ ಅನೇಕ ನ್ಯಾಯಸ್ಥಾಪಕರುಗಳನ್ನು, ಅನೇಕ ರಾಜರುಗಳನ್ನು, ಅನೇಕ ಸೇವಕರುಗಳನ್ನು ಯಾಕೆ ಆರಿಸಿಕೊಳ್ತಾರೆ ಅಂದರೆ ಇದು ಮನುಷ್ಯ ಲೋಕ. ಮನುಷ್ಯ ಲೋಕಕ್ಕೆ ಮನುಷ್ಯರಿಗೆ ಮಾತ್ರ ರೈಟ್ಸ್ ಇರೋದು. ಯಾವ ಸೈತಾನನಿಗೂ ದೇವರಿಗೂ ರೈಟ್ಸ್ ಇಲ್ಲ ಈ ಲೋಕದಲ್ಲಿ. ನೀನು ಯಾರನ್ನು ಸ್ವಾಗತ ಮಾಡ್ತೀಯೋ ಅವರಲ್ಲಿ ಬರ್ತಾರೆ. ಯಾಕೆ ಪ್ರಾರ್ಥನೆ ಅಂತ ಹೇಳಿದರೆ, ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಕರೆಯಲಿಕ್ಕೆ ಈ ಲೋಕಕ್ಕೆ ಒಂದು ಮಾರ್ಗ ಅದು. ನೀನು ಪ್ರಾರ್ಥನೆ ಮೂಲಕ ದೇವರನ್ನು ಕರೆಯಬಹುದು, ಸೈತಾನನ್ನು ಕರೆಯಬಹುದು. ಯಾರು ಕರೆದು ಬರ್ತಾರೆ. ನಿನ್ನ ವೆಲ್ಕಮ್, ನೀನು ಯಾರಿಗೆ ವೆಲ್ಕಮ್ ಮಾಡ್ತೀಯೋ. ಹಾಗಾದರೆ ನೀನು ದೇವರಿಗೆ ವೆಲ್ಕಮ್ ಮಾಡ್ತಾ ಇದ್ದರೆ ದೇವರಿಗೆ ಸದಾಕಾಲವು ನಿಮ್ಮ ಸಂಗಡಲೇ ಇರುತ್ತಾರೆ. ಇದು ಭಾಳ ದೊಡ್ಡ ವಿಚಾರ. ಇದು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬರುವ ದಿನಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಯಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಕೃಪೆಯಿಂದ 27ನೇ ಸಂಚಿಕೆಯನ್ನು ಮುಗಿಸಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಕಾರ್ಯಕ್ರಮದಿಂದ ಪರಲೋಕ ದೇವರೇ, ಈಗೋ ನಿಮ್ಮ ಕೃಪೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀನು ಕೃಪೆ ಕೊಟ್ಟಿದೆಯಾ. ಇದೊಂದು ಅನೇಕ ವಿಚವಾದ ಸತ್ಯಗಳನ್ನು ಸಭೆಗೆ ತಿಳಿಸ್ತಾ ಇದೆಯಾ. ಪ್ರವಾದನೆಯ ಮೂಲಕವಾಗಿ ನಿನ್ನ ಮಕ್ಕಳು ಕೇಳಿ ಕೈಗೊಂಡು ನಡೆದು ಆಶೀರ್ವಾದಕ್ಕೆ ಪಾತ್ರರಾಗಲಿ. ಈ ಆಸರೆ ಟಿವಿಯನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸು, ಮೇಲಕ್ಕೆತ್ತಿನ ಮಹಿಮೆಗೆ ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಯೇಸು ಸ್ವಾಮಿ ಸಲ್ಲಿ ತಂದೆಯೇ, ಆಮೇನ್, ಆಮೇನ್.